ದೇವಿಯೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಮನೆ ಯಾರಿಂದ ಏಳಿಗೆ ಆಗುತ್ತೆ ಅಂತ ಹೇಳ್ಕೊಂಡು ನಿಮಗೆ ತೋರಿಸಿಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ನಾನು ಹೇಳಿದೆ ಏನಂತ ಹೇಳಿದ್ರೆ, ಕೆಲವರಿಗೆ ಗಂಡನಿಂದ ಸುಖ ಇರುತ್ತೆ, ಕೆಲವರಿಗೆ ತಂದೆಯಿಂದ ಸುಖ ಇರುತ್ತೆ, ಕೆಲವರಿಗೆ ಮಕ್ಕಳಿಂದ ಸುಖ ಇರುತ್ತೆ, ಕೆಲವರಿಗೆ ನಿಮ್ಮಿಂದನೇ ಒಳ್ಳೇದಾಗುವ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ. ನನ್ನ ಮಾತು ಕೆಲವರಿಗೆ ಕಹಿ ಅಂತ ಎಣಿಸ್ಕೊಳ್ಬಹುದು, ಅಂದರೆ ಇವಳೆಂತ ಹೀಗೆ ಹೇಳ್ತಾಳೆ ಅಂತ. ಆದರೆ ಅದರಲ್ಲಿ ಸತ್ಯ ಇದೆ ಆಯ್ತಾ. ಬೇಕಾದರೆ ಒಂದು ಸಲ ಕಷ್ಟ ಬಂದು ನೋಡುವ. ನಿಮ್ಮ ಹತ್ರ ಶ್ರೀಮಂತಿಗೆ ಇರುವಾಗ ಎಲ್ಲರೂ ಕೂಡ ನಿಮ್ಮ ಜೊತೆಗೆ ಅಂಟುಕೊಂಡಿರ್ತಾರೆ ಆಯ್ತಾ. ನಾನಿದ್ದೇನೆ ಅಂತ ಹೇಳ್ಕೊಂಡು ಬರ್ತಾರೆ. ನಿಮಗೆ ಒಂದು ಸಲ ಕಷ್ಟ ಬರಲಿ ನೋಡುವ, ಎಲ್ಲರೂ ಕೂಡ ಬಿಟ್ಟು ಹೋಗ್ತಾರೆ, ನೀವು ಒಬ್ಬಂಟಿ ಆಗಿರ್ತೀರ. ಆದ್ರಿಂದ ನಾನು ಹೇಳ್ತಾ ಇರೋದು, ದೇವರನ್ನು ನಂಬಿ ಮತ್ತೆ ನೀವು ಮಾಡುವ ಕೆಲಸವನ್ನು ನಿಮಗೆ ಅದು. ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ನಿಮ್ಮ ದರಿದ್ರ ಕಳಿಬೇಕು, ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡಾದ್ರೆ ಸಂಕ್ರಾಂತಿಯ ದಿನ, ಅಂದರೆ ಇದೇ ಸಂಕ್ರಾಂತಿಯ ದಿನ ಈ 3 ವಸ್ತುವನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ಅಂತ ಹೇಳ್ಕೊಂಡು, ಈ ಥರ ನೀವು ಈ 3 ವಸ್ತುವನ್ನು ಸಂಕ್ರಾಂತಿಯ ದಿನ ಅರ್ಪಿಸಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ದರಿದ್ರ ಕಳೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಂಕ್ರಾಂತಿಯಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ಪ್ರತಿ ಶುಕ್ರವಾರ ಮಾಡಬೇಕು ಆಯಿತಾ. ಸಂಕ್ರಾಂತಿಯಿಂದ ಶುರು ಮಾಡಿ ಶುಕ್ರವಾರ ನೀವು ಹೇಗೆ ಲಕ್ಷ್ಮೀ ಪೂಜೆ ಮಾಡ್ತೀರ ನೋಡಿ, ಅದೇ ರೀತಿಯಲ್ಲಿ ಇದನ್ನು ಕೂಡ ತುಳಸಿ ಗಿಡಕ್ಕೆ ಅರ್ಪಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಕಲ ದರಿದ್ರ ಕೂಡ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ತುಂಬ ಜನ ಕಮೆಂಟ್ ಮಾಡ್ಬೋದು, ಏನಂತ ಹೇಳಿದರೆ, ನಾವೆಲ್ಲ ಪೂಜೆ ಮಾಡಿದ ಕೂಡಲೇ ನಮ್ಮದು ದರಿದ್ರ ಹೋಗುವುದಿಲ್ಲ, ನಾವು ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಮಾತ್ರ ನಮಗೆ ದರಿದ್ರ ಹೋಗೋದು ಅಂತ. ಹಾಗೆ ಅಂತ ಹೇಳ್ಕೊಂಡು ಪ್ರಪಂಚದಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ರೆ ಸುಮ್ಮನೆ ಯಾರಾದರೂ ಕೂತ್ಕೊಳ್ತಾರೆ? ಯಾರು ಕೂಡ ಕೂತ್ಕೊಳ್ಳೋದಿಲ್ಲ. ಆದರೂ ಕೂಡ ಯಾಕೆ ಅವ್ರ ಹತ್ರ ಹಣ ಇರುವುದಿಲ್ಲ. ಆದ್ರಿಂದ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಹಣ ಇರಬೇಕಾದ್ರೆ ನಮಗೆ ಉಂಟಲ್ಲ ಅದು ನಮ್ಮ ಕರ್ಮಕ್ಕೆ ಅನುಸಾರವಾಗಿರುತ್ತೆ ಆಯ್ತಾ. ನಾವು ಮಾಡಿದ ಕರ್ಮಕ್ಕೆ ನಮಗೆ ದೇವರು ಪ್ರತಿಫಲ ಕೊಡ್ತಾ ಇರೋದು. ನೀವು ಉಂಟಲ್ಲ ಕಷ್ಟಪಟ್ಟು 1 ಲಕ್ಷ ದುಡಿದ್ರೂ ಕೂಡ ಕೆಲವರಿಗೆ ನೋಡಿ ಎಂತ ಸಹ ಉಳಿತಾಯ ಮಾಡ್ಲಿಕ್ಕೆ ಆಗ್ತಾ ಇರುವುದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪುಟ್ಟ ಸಂಪಾದನೆ ಇರ್ತದೆ, ಪುಟ್ಟ ಸಂಪಾದನೆ ಇದ್ರೂ ಕೂಡ ಅದರಲ್ಲಿ ಉಳಿತಾಯ ಮಾಡ್ತಾರೆ, 1 ರೂಪಾಯಿ ಸಾಲ ಕೂಡ ಇರುವುದಿಲ್ಲ, ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಆವಾಗ ನೀವು ಎಣಿಸ್ಕೊಳ್ಳಿ, 1 ಲಕ್ಷ ಸಂಬಳ ತಗೊಳ್ಳುವವರು ಬೆಟರಾ ಅಥವಾ ಕಡಿಮೆ ಸಂಬಳದಲ್ಲಿ 1 ರೂಪಾಯಿ ಕೂಡ ಸಾಲ ಇಲ್ಲದೆ ಸುಖವಾಗಿ ಇರುವವರು ಬೆಟರಾ ಅಂತ ಹೇಳ್ಕೊಂಡು, ಕಷ್ಟಪಟ್ಟು ದುಡಿದ್ರೆ ಮಾತ್ರ ಲಕ್ಷ್ಮಿ ಇರುವುದಂತ ಹೇಳ್ಕೊಂಡು ಹೇಳ್ತಾರಲ್ವಾ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅಲ್ಲ, ಅದನ್ನು ಉಳಿಸ್ಕೊಳ್ಳುವ ಯೋಗ್ಯತೆ, ನಾವು 1 ಲಕ್ಷ ಸಂಪಾದನೆ ಮಾಡಿದರೆ ಅದರಲ್ಲಿ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಕೊಳ್ಬೇಕು, ಅದು ಕೂಡ ನಮಗೆ ಗೊತ್ತಿರಬೇಕು. ಇನ್ನೊಂದು ಏನಂತ ಹೇಳಿದರೆ, ಕೆಲವು ಹೆಣ್ಣು ಮಕ್ಕಳ ಹಣೆಯಲ್ಲಿ ಆಯಿತಾ, ಎಲ್ಲ ಹೆಣ್ಣು ಮಕ್ಕಳ ಹಣೆಯಲ್ಲಿ ಅಂತ ಹೇಳ್ಕೊಂಡೇ ಹೇಳ್ತೀನಿ ನಾನು, ಕೆಲವೊಂದು ಅಂತಲ್ಲ. ಏನಂತ ಹೇಳಿದರೆ, ಕೆಲವರ ಹಣೆಯಲ್ಲಿ ಏನು ಬರ್ದಿರುತ್ತೆ ಅಂತ ಹೇಳಿದರೆ, ತಂದೆಯಿಂದ ಸುಖ ಪಡಬೇಕು ಅಂತ ಹೇಳ್ಕೊಂಡಿರುತ್ತೆ. ಅಂದರೆ ತಂದೆಯ ಮನೆಯಲ್ಲಿ ಸುಖವಾಗಿ ಬೆಳೆದಿರ್ತಾರೆ, ಯಾವುದಕ್ಕೂ ಕೂಡ ಕಷ್ಟ ಇರುವುದಿಲ್ಲ, ಯಾವುದಕ್ಕೂ ಕೂಡ ತೊಂದರೆ ಇರುವುದಿಲ್ಲ. ಆ ಥರದವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಂದು ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಬಂದ ನಂತರ ಏನಾಗುತ್ತೆ ಅಂತ ಹೇಳಿದರೆ ಆ ಸುಖ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಗಂಡನಿಂದ ಕಷ್ಟಪಡಬೇಕಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಅಂದರೆ ಅಮ್ಮನ ಮನೆಯಲ್ಲಿದ್ದ ಸುಖ ಗಂಡನ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳ್ಕೊಂಡು. ಇನ್ನು ಕೆಲವರಿಗೆ ಏನು ಆಗುತ್ತೆ ಅಂತ ಹೇಳಿದರೆ, ಗಂಡನ ಮನೆಯಲ್ಲಿ ಕೂಡ ಸುಖ ಇಲ್ಲ, ಮತ್ತೆ ಏನು ತಂದೆಯ ಮನೆಯಲ್ಲಿ ಕೂಡ ಸುಖ ಇಲ್ಲ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅವರ ಹಣೆಯಲ್ಲಿ ಏನು ಬರ್ದಿರುತ್ತೆ ಅಂತ ಹೇಳಿದರೆ, ನಿಮ್ಮ ಮಕ್ಕಳಿಂದ ಮುಂದೆ ಸುಖ ಪಡುವ ಯೋಗ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಕು ಆಯ್ತಾ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಗಂಡನಿಂದನೂ ಸುಖ ಬರುವುದಿಲ್ಲ, ತಂದೆ ಮನೆಯಿಂದನೂ ಸುಖ ಇಲ್ಲ, ಮಕ್ಕಳಿಂದನೂ ಸುಖ ಇಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು. ನಮ್ಮ ಹಣೆ ಬರನೇ ಇಷ್ಟೇ, ನಮಗೆ ಗಂಡನ ಮನೆಯಲ್ಲೂ ಸುಖ ಇಲ್ಲ, ಅಮ್ಮನ ಮನೆಯಲ್ಲೂ ಸುಖ ಇಲ್ಲ, ಮಕ್ಕಳಿಂದನೂ ಸುಖ ಇಲ್ಲ ಅಂತ ಎಣಿಸ್ಕೊಳ್ಳೋರು ಉಂಟಲ್ಲ, ಮಹಾಲಕ್ಷ್ಮಿ ನಿಮ್ಮಿಂದನೇ ಸುಖ ಪಡಬೇಕು ಅಂತ ಹೇಳ್ಕೊಂಡು ಬರ್ದಿರಬಹುದು ಆಯ್ತಾ. ಅಂದರೆ ನೀವು ಏನಾದರೂ ಒಂದು ಪ್ರಯತ್ನ ಮಾಡಿದರೆ ಅದರಿಂದ ನೀವು ಸಫಲತೆ ಪಡೆದು, ಅಂದರೆ ಅದರಲ್ಲಿ ನಿಮಗೆ ಒಳ್ಳೆಯದಾಗಿ ಅದರಿಂದ ನಿಮ್ಮ ಇಡೀ ಕುಟುಂಬನೇ ಚೇಂಜ್ ಆಗುವ ಚಾನ್ಸಸ್ ಇರುತ್ತೆ. ನೀವು ತುಂಬ ಜನ ಹೆಣ್ಣು ಮಕ್ಕಳನ್ನು ನೋಡ್ಬೋದು. ಏನಂತ ಹೇಳಿದರೆ, ಎಷ್ಟೋ ಕಷ್ಟದಲ್ಲಿದ್ದವರು ಕೂಡ ಮುಂದೆ ಬರ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಆಯ್ತಾ, ಅವರ ಸ್ವಂತ ಸಂಪಾದನೆಯಿಂದಾಗಲಿ ಅಥವಾ 4 ಜನ ಗುರುತಿಸುವ ಹಾಗೆ ಇರ್ತಾರೆ ಆಯ್ತಾ. ಅದಕ್ಕೆ ಉಂಟಲ್ಲ ನಾನು ಹೇಳೋದು ಏನಂತ ಹೇಳಿದರೆ, ಬೇರೆಯವರಿಗೆ ದೂರ ಕೂತ್ಕೊಳ್ಳೋದಲ್ಲ. ನನಗೆ ಅವರು ಚಂದ ಮಾಡಿ ನೋಡ್ಕೊಳ್ಳಿಲ್ಲ, ಇವರು ಚಂದ ನೋಡಲಿಲ್ಲ, ನಮ್ಮ ಹಣೆ ಬರ ಪೂರ ಕಷ್ಟ ಅನುಭವಿಸೋದೇ ಆಯಿತು ಹಾಗೆ ಹೇಳುವ ಬದಲು ಉಂಟಲ್ಲ, ನಿಮ್ಮಿಂದ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಆಗ್ತದ ಅಂತ ಹೇಳ್ಕೊಂಡು ನೋಡಿ. ಹಾಗೆ ಮಾಡಿದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಇರುವುದು. ಅದನ್ನು ಬಿಟ್ಕೊಂಡು ನಾವು ಇಡೀ ದಿನ ಲಕ್ಷ್ಮಿ ಪೂಜೆ ಮಾಡಿಕೊಂಡು ಅಥವಾ ಯಾವ ದೇವರ ಪೂಜೆ ಮಾಡಿದರೂ ಕೂಡ ಉಂಟಲ್ಲ, ಯಾವ ದೇವಸ್ಥಾನಕ್ಕೆ, ಎಷ್ಟು ದೊಡ್ಡ ದೇವಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಂತ ಹೇಳಿದರೆ, ಮತ್ತು ಅದಕ್ಕೆ ನಾವು ಪ್ರಯತ್ನ ಪಡಲಿಲ್ಲ ಅಂತ ಹೇಳಿದರೆ ನಮಗೆ ಏನು ಕೂಡ ಸಿಗುವುದಿಲ್ಲ. ನಮ್ಮ ಪ್ರಯತ್ನ ಕೊಡಬೇಕು. ಕೃಷ್ಣನೇ ಹೇಳಿದ್ದಾರೆ ಏನಂತ ಹೇಳಿದರೆ, ನಿಮ್ಮ ಕೆಲಸವನ್ನು ನೀವು ಮಾಡಿ ಫಲಾಫಲವನ್ನು ನನಗೆ ಬಿಡು ಅಂತ ಹೇಳ್ಕೊಂಡು ಹೇಳಿಲ್ವಾ. ಅದೇ ರೀತಿ ನಾವು ನಮ್ಮ ಕಷ್ಟಪಟ್ಟು ನಮ್ಮದು ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಕೆಲಸ, ಅದನ್ನೆಲ್ಲ ನಾವು ಮಾಡಬೇಕು. ಆಮೇಲೆ ಅದು ಒಳ್ಳೇದಾಗುತ್ತೋ ಬಿಡುತ್ತೋ ದೇವರಿಗೆ ಬಿಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ದೇವರು ಒಂದಲ್ಲ ಒಂದು ದಿವಸ ಆಯ್ತಾ ನಿಮ್ಮ ಕಷ್ಟವನ್ನು ನೋಡ್ಲಿಕ್ಕಾಗದೆ ದೇವರೇ ಒಳ್ಳೇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಆದ್ರಿಂದ ನಾವು ಹೇಳೋದು, ಮನುಷ್ಯರ ಕಾಲು ಹಿಡಿದಕ್ಕಿಂತ ದೇವರ ಕಾಲು ಹಿಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ನಿಮ್ಮನ್ನು ಯಾವತ್ತೂ ಕೂಡ ನಿಂದಿಸುವುದಿಲ್ಲ, ಯಾವತ್ತೂ ಕೂಡ ಕೇವಲವಾಗಿ ನೋಡುವುದಿಲ್ಲ. ನೀವು ದೇವರ ಹತ್ರ ಏನಾದರೂ ಹೇಳ್ಕೊಂಡ್ರು ಅದನ್ನು ಬೇರೆಯವ್ರ ಹತ್ರ ಚಾಡಿ ಹೇಳ್ಕೊಂಡು ಬರುವುದಿಲ್ಲ, ಏನು ಕೂಡ ಮಾಡೋದಿಲ್ಲ. ಆದ್ರಿಂದ ಇಷ್ಟು ದಿವಸ ನೀವು ನಿಮ್ಮ ಕಷ್ಟವನ್ನು ಬೇರೆಯವ್ರ ಹತ್ರ ಎಲ್ಲ ಹೇಳ್ತಾ ಇದ್ರೆ ಉಂಟಲ್ಲ, ಅದನ್ನು ಇವತ್ತಿಗೆ ಸ್ಟಾಪ್ ಮಾಡಿ. ಯಾರ ಹತ್ರ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ. 10 ನಿಮಿಷ ನೀವು ದೇವರ ಮುಂದೆ ಕೂತ್ಕೊಂಡು ನಿಮಗೆ ಎಂತೆಲ್ಲ ಉಂಟು ನೋಡಿ ಪರಿಸ್ಥಿತಿ, ಅದನ್ನೆಲ್ಲ ದೇವರ ಹತ್ರ ಹೇಳ್ಕೊಳ್ಳಿ. ದೇವರು ಇವತ್ತಲ್ಲ ನಾಳೆ ನಿಮಗೆ ಖಂಡಿತ ಒಳ್ಳೆ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ಕೊಂಡು ನಾನು ಕೂಡ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಕೂಡ ಹಾಗೆ ಮಾಡುದು. ಮುಂಚೆ ನಾನು ಕೂಡ ಎಲ್ಲರ ಹತ್ರ ಹೇಳ್ತಾ ಇದ್ದೆ, ನನ್ನ ಪ್ರಾಬ್ಲಮ್ ಏನಾದರೂ ಇದ್ರೆ ಎಲ್ಲ ಹತ್ರ ಹೇಳ್ತಿದ್ದೆ. ಇವಾಗ ನಾನು ಯಾರ ಹತ್ರನೂ ಹೇಳುದಿಲ್ಲ, ಎಂತ ಆದ್ರೂ ಕೂಡ ನಾನು ದೇವರ ಹತ್ರನೇ ಹೇಳ್ಕೊಳ್ತಿದ್ದೇನೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ವಿಷಯ ಬೇರೆಯವರಿಗೂ ಕೂಡ ಗೊತ್ತಾಗೋದಿಲ್ಲ, ಆಯ್ತಾ. ಬೇರೆಯವರಿಗೆ ಒಬ್ಬರಿಗೆ ಹೇಳಿದ್ರೆ ಸಾಕಾಗ್ತದೆ, ಅದು ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಹೋಗ್ತಾ ಇರ್ತದಲ್ಲ, ಆ ಥರ ಹೋಗೋದನ್ನು ಕೂಡ ತಪ್ಪಿಸಬಹುದು, ಆಯ್ತಾ. ಇದೊಂದು ಒಳ್ಳೆಯ ಮಾರ್ಗ. ಅಂದರೆ ನಿಮ್ಗೆ ಏನಾದರೂ ಕಷ್ಟ ಇದ್ರೆ, ನೀವು ನಿಮ್ಮ ರಿಲೇಟಿವ್ಸ್ ಆಗಲಿ, ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಅಕ್ಕ ತಂಗಿಯರಾಗಲಿ, ಅಥವಾ ನಿಮ್ಮ ಪಕ್ಕದ ಮನೆಯವರಾಗಲಿ, ಯಾರ ಹತ್ರ ಹೇಳುವ ಬದಲು ದೇವರ ಹತ್ರ ಕೂತ್ಕೊಂಡು 10 ನಿಮಿಷ ಕೂತ್ಕೊಂಡು ದೇವರ ಹತ್ರ ಹೇಳಿ. ನಿಮಗೆ ಕೂಡ ಒಬ್ಬರ ಹತ್ರ ಹೇಳಿದ್ದೇನೆ ಅಂತ ಹೇಳ್ಕೊಂಡು ಮನಸ್ಸಿಗೆ ಎಣಿಸ್ತದೆ, ಅಂದರೆ ನಾನು ಒಬ್ಬರ ಹತ್ರ ಹೇಳ್ಕೊಂಡೆ ನನ್ನ ಕಷ್ಟವನ್ನು ಅಂತ. ನಿಮ್ಮ ಮನಸ್ಸಿನ ಭಾರ ಕೂಡ ಕಡಿಮೆ ಆಗ್ತದೆ. ದೇವರು ಕೂಡ ಯಾರಿಗೂ ಹೇಳಲಿಕ್ಕೆ ಕೂಡ ಹೋಗುವುದಿಲ್ಲ. ನಿಮ್ಮ ಪರಿಸ್ಥಿತಿ ಮುಂದೆ ಒಳ್ಳೆದಾಗುವ ಹಾಗೆ ದೇವರು ಮಾಡ್ತಾರೆ ನೋಡಿ. ಇವಾಗ ಸಂಕ್ರಾಂತಿ ದಿವಸ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಏನು ಮಾಡೋದು ಬೇಡ. ನೀವು ಆ ದಿವಸ ಏನು ಮಾಡಿ ಅಂತ ಹೇಳಿದರೆ, ಬೆಳಿಗ್ಗೆ ಬೇಗನೆ ಹೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ ಆದಷ್ಟು. ಯಾಕಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಸಂಚಾರ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. 3:30ಯಿಂದ ಬೆಳಿಗ್ಗೆ 5 ಗಂಟೆಯ ಒಳಗಡೆ. ಹಬ್ಬ ಅಂತ ಹೇಳಿದ್ರು ಕೂಡಲೇ ಎಲ್ಲರೂ ಕೂಡ ಬೇಗನೆ ಹೇಳ್ತಾರೆ. ಆದರೆ ನಿಮಗೆ ಈ ಕೆಲಸ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಬೇಗ ಹೇಳಿ. ದೇವರು ಭೂಮಿ ಮೇಲೆ ಸಂಚಾರ ನಡೆಸ್ತಾ ಇರ್ತಾರೆ ನೋಡಿ. ಮತ್ತೆ ಅಶ್ವಿನಿ ದೇವತೆಯವರು ಭೂಮಿಗೆ ಬರ್ತಾರೆ ನೋಡಿ, ಆ ಸಮಯ ಇದು, ಆಯ್ತಾ. ನೀವು ಏನು ಎಣಿಸ್ಕೊಂಡ್ರು ಕೂಡ ಅದು ನೆರವೇರುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಏನು ಮಾಡಿ ಅಂತ ಹೇಳಿದರೆ, ಒಂದು ಹಸುವಿನ ಹಾಲು ತಗೊಳ್ಳಿ. ಆದಷ್ಟು ನೀವು ಪ್ಯಾಕೆಟ್ ಹಾಲು ತಗೊಳ್ಳೋ ಬದಲು ಎಲ್ಲ ಕಡೆಯಲ್ಲಿ ಕೂಡ ಹಸು, ಅಂದರೆ ನಿಮಗೆ ಒರಿಜಿನಲ್ ಹಸುವಿನ ಹಾಲು ಸಿಗ್ತದೆ. ಬ್ಯಾಂಗ್ಳೂರಲ್ಲಿ ಕೂಡ ಹಸುವನ್ನು ಸಾಕುವವರಿದ್ದಾರೆ. ಇಲ್ಲೇ ಬ್ಯಾಂಗ್ಳೂರಲ್ಲೇ ಸಿಗ್ತದೆ ಅಂತ ಹೇಳಿದ್ರೆ ಬೇರೆ ಕಡೆ ಸಿಗದೇ ಇರುತ್ತಾ? ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದು ಹಸುವಿನ ಹಾಲನ್ನು ತಗೊಳ್ಳಿ. 1 ಲೋಟ ಹಸುವಿನ ಹಾಲು ತಗೊಂಡ್ರೆ ಸಾಕಾಗ್ತದೆ. ಮತ್ತು ಈ ಕೆಲಸಕ್ಕೋಸ್ಕರ ನೀವು ತುಪ್ಪವನ್ನು ತಗೊಳ್ಬೇಕು, ಆಯಿತಾ. ತುಪ್ಪ ಅಂದರೆ ಏನಂತ ಹೇಳಿದರೆ, ನೀವು ಮನೆಗೆ ಅಡುಗೆಗೆ ಬಳಸ್ತೀರ ನೋಡಿ, ಅಂದರೆ ಆ ತುಪ್ಪ ಯೂಸ್ ಮಾಡೋದು ಬೇಡ. ಬೇಕಾದರೆ ಒಂದು 20 ರೂಪಾಯಿದು ಒಂದು ಪ್ಯಾಕೆಟ್ ಬರ್ತದೆ ನೋಡಿ, ಆ ತುಪ್ಪವನ್ನು ಬೇಕಾದರೆ ಯೂಸ್ ಮಾಡಬಹುದು. ಅದನ್ನು ಬಿಟ್ಟು ಅಡುಗೆದು ತುಪ್ಪ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ. ಒಂದು ವೇಳೆ ನಿಮ್ಮ ಹತ್ರ ಅರ್ಧ ಲೀಟ್ರ್ ತುಪ್ಪ, ಅಂದರೆ ನಮಗೆ ಹೇಗೆ ಪ್ರತಿ ಶುಕ್ರವಾರ ಮಾಡಬೇಕಲ್ವಾ ಅಂತ ಹೇಳ್ಕೊಂಡು ನಾನು ದೇವರಿಗಂತಲೇ ಒಂದು ಅರ್ಧ ಲೀಟರ್ ತುಪ್ಪ ಸಪ್ರೇಟ್ ಇಡ್ತೇನೆ ಅಂತ ಹೇಳಿದ್ರು ಕೂಡ ನಿಮ್ಮ ಇಷ್ಟ, ಆಯಿತಾ. ಇಲ್ಲ ನಮಗೆ ಆಗೋದಿಲ್ಲ, ನಾವು 20 ರೂಪಾಯಿದೇ ತುಪ್ಪ ತಂದು ಇಡ್ತೇವೆ ಅಂತ ಹೇಳಿದ್ರು ಕೂಡ ಅದು ಕೂಡ ಪರವಾಗಿಲ್ಲ. 3ನೇ ವಸ್ತು ಯಾವುದು ಬೇಕಂತ ಹೇಳಿದರೆ ಅರಶಿನ. ನೀವು ಇಷ್ಟೇ ಮಾಡಿ. ಏನಂತ ಹೇಳಿದ್ರೆ, ಏನು ಮಾಡಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಬೇಕು. ನೀವು ಸಂಕ್ರಾಂತಿಗೆ ಮಾಡುವವರಾದರೂ ಪರವಾಗಿಲ್ಲ, ಅಥವಾ ಪ್ರತಿ ಶುಕ್ರವಾರ ಆದರೂ ಕೂಡ ಪರವಾಗಿಲ್ಲ. ಸಂಕ್ರಾಂತಿಯಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಾನು ಸಂಕ್ರಾಂತಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ದು. ಆ ದಿವಸ ಬೆಳಿಗ್ಗೆ ಬೇಗನೆ ತಲೆ ಸ್ನಾನ ಮಾಡಲೇಬೇಕು. ಬರೀ ಮೈ ಸ್ನಾನ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ತಲೆ ಸ್ನಾನ ಮಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಮುಂಡಾಸು ಕೂಡ ಹಾಕೊಳ್ಬೇಡಿ. ಅಂದರೆ ತಲೆಗೆ ಕಟ್ಕೊಳ್ತಾರಲ್ವಾ, ಅದಕ್ಕೆ ಏನು ಹೇಳ್ತಾರೆ, ತಲೆ ಸ್ನಾನ ಮಾಡಿ ಅದು ಕೂಡ ಬಾಟವಾಲಿಂದ ಕಟ್ಕೊಳ್ತಾರೆ, ಅದನ್ನೆಲ್ಲ ಕಟ್ಕೊಂಡು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಆದಷ್ಟು ಏನು ಮಾಡಿ ಅಂತಂದರೆ, ಚಂದ ಮಾಡಿ ತಲೆ ಒರೆಸ್ಕೊಂಡು, ಆದರೆ ತಲೆಗೆ ಜಡೆ ಹಾಕ್ಕೊಳ್ಳಿ. ನಿಮಗೆ ಜಡೆ ಹಾಕುವಷ್ಟು ಕೂದಲು ಉದ್ದ ಇಲ್ಲ ಅಂತ ಹೇಳ್ಕೊಂಡು ಆದರೆ ಒಂದು ಕ್ಲಿಪ್ ಆದರೂ ಹಾಕ್ಕೊಳ್ಳಿ, ಆಯಿತಾ. ಅದನ್ನು ಬಿಟ್ಕೊಂಡು ಕೂದಲು ಬಿಚ್ಕೊಂಡು ಪೂಜೆ ಮಾಡೋದು, ಅಥವಾ ಆ ಟವಲನ್ನು ಹಾಕ್ಕೊಂಡು ಪೂಜೆ ಮಾಡೋದು, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ತುಳಸಿ ಎದುರುಗಡೆ ಹೋಗಿ ಕೂತ್ಕೊಳ್ಳಿ, ಆಯಿತಾ. ತುಳಸಿ ಎದುರುಗಡೆ ಕೂತ್ಕೊಳ್ಳುವಾಗ ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ಏನಂತ ಹೇಳಿದರೆ, ಈ ಸಂಕ್ರಾಂತಿಯಿಂದ ನಮ್ಮ ಮನೆಯಲ್ಲಿರುವ ಕಷ್ಟ ಪರಿಹಾರ ಆಗಬೇಕು, ಆಯಿತಾ. ನಿಮ್ಮ ಗಂಡನಿಗೆ ಏನಾದರೂ ಇದು ತೊಂದರೆ ಇದ್ದರೆ ಉಂಟಲ್ಲ, ಅಂದರೆ ಆರೋಗ್ಯದ ಸಮಸ್ಯೆ ಆಗಿರಲಿ ಅಥವಾ ಸಾಲದ ಸಮಸ್ಯೆ ಆಗಲಿ, ಅವರಿಗೆ ಏನಾದರೂ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು, ಈ ಮನೆ ಅವರೇ ನೋಡ್ಕೊಳ್ತಾ ಇರ್ತಾರೆ, ಜವಾಬ್ದಾರಿ ಅವ್ರ ಮೇಲೆ ಇದೆ, ಅವರಿಗೆ ಕಷ್ಟ ಬಂದಿದೆ, ಏನು ನಿಮ್ಮನ್ನೆಲ್ಲ ಏನೆಲ್ಲ ಸಮಸ್ಯೆ ಉಂಟು ನೋಡಿ, ಅದನ್ನೆಲ್ಲ ಸಮಸ್ಯೆಯನ್ನು ತುಳಸಿ ಹತ್ರ ಹೇಳ್ಕೊಳ್ಳಿ. ಬಾಯಿ ಬಿಟ್ಟು ಹೇಳ್ಕೊಳ್ಬೇಕಂತೆಲ್ಲ, ಮನಸ್ಸಿನಲ್ಲಿ ಹೇಳಿದ್ರು ಕೂಡ ನಡೀತದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಹಾಲು ತಗೊಂಡಿದ್ದೀರಲ್ಲ, ಆ ಹಾಲನ್ನು ತುಳಸಿಯ ಗಿಡಕ್ಕೆ ಹಾಕಿ. ತುಳಸಿಯ ಗಿಡಕ್ಕೆ ಹಾಕಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅರಶಿನ ನಾನು ಹೇಳಿದ್ದೇನೆ. ಅರಶಿನ ನೀವು ಬೇಕಾದರೆ ಉಂಟಲ್ಲ, ಅರಶಿನದ್ದು ಕೊಂಬು ಬರ್ತದೆ ನೋಡಿ, ಅದನ್ನು ಕುಟ್ಟಿ ಪುಡಿ ಮಾಡಿದ್ರು ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದರೆ ಅರಶಿನದ್ದು ಪೌಡ್ರ್ ಉಂಟಲ್ಲ, ಅದಾದರೂ ಕೂಡ ಪರವಾಗಿಲ್ಲ. ಆದರೆ ಅಡುಗೆ ಮನೆಯದು ಮಾತ್ರ ಯಾವ ಕಾರಣಕ್ಕೂ ಬಳಸಲಿಕ್ಕೆ ಹೋಗಬೇಡಿ. ದೇವರಿಗೆ ಅಂತ ಹೇಳ್ಕೊಂಡು ಸಪ್ರೇಟೇ ಇಡಬೇಕು. ಆಮೇಲೆ ತುಳಸಿಗಲ್ವಾ, ಹೊರಗಡೆದಲ್ವಾ ಅಂತ ಹೇಳ್ಕೊಂಡು ಹೊರಗಡೆದೆಲ್ಲ ಇಡಲಿಕ್ಕೆ ಹೋಗಬೇಡಿ. ಏನು ಮಾಡಿ ಅಂತ ಹೇಳಿದ್ರೆ, ತುಳಸಿಯ ಎಲೆಗೆ, ಆಯಿತಾ, ತುಳಸಿ ಎಲೆಗಳಿಗೆ ಉಂಟಲ್ಲ ಏನು ಮಾಡಬೇಕು, ಅರಶಿನವನ್ನು ಹಚ್ಚಬೇಕು. ಅರಶಿನ ಹಚ್ಚಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಬುಡಕ್ಕೆ ಅಂದರೆ ಕೆಳಗೆ ಉಂಟಲ್ಲ ಅದ್ರದ್ದು ಕಾಂಡ, ಅದಕ್ಕೆ ಕೂಡ ಸ್ವಲ್ಪ ಅರಶಿನವನ್ನು ಹಚ್ಚಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ತುಪ್ಪದ ದೀಪವನ್ನು ಹಚ್ಚಬೇಕು, ಆಯಿತಾ. ತುಪ್ಪ
ತುಪ್ಪದ ದೀಪವನ್ನು ಒಂದು ಪುಟ್ಟ ಹಣತೆಯಲ್ಲಿ ಅಂದರೆ ಮಣ್ಣಿನ ಹಣತೆಯಲ್ಲಿ ಹಚ್ಚಿ, ಮತ್ತು ನೀವು ಬೇರೆ ಅಂದರೆ ಇದು ಹಿತ್ತಾಳೆದಾಗಲಿ ಅಥವಾ ತಾಮ್ರದ್ದಾಗಲಿ ಅದರಲ್ಲೆಲ್ಲ ಇದೆ ಅಂತ ಹೇಳ್ಕೊಂಡಾದ್ರೆ ಅದರಲ್ಲಿ ಹಚ್ಚುವುದು ಬೇಡ. ಆದಷ್ಟು ನೀವು ಪುಟ್ಟ ಹಣತೆ ಆದರೂ ಕೂಡ ಪರವಾಗಿಲ್ಲ, ಮಣ್ಣಿನ ಹಣತೆಯಲ್ಲೇ ಹಟ್ಟಿದ್ರೆ ಅದು ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಇದು ತುಳಸಿಯ ಜೊತೆಗೆ ಉಂಟಲ್ಲ ವಿಷ್ಣುವಿನ ಆಶೀರ್ವಾದ ಕೂಡ ಇರುತ್ತೆ, ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ಕೆಲಸ ಮಾಡಿ. ನೀವು ಆದ ನಂತರ ಪೂಜೆ ಎಲ್ಲ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ತುಳಸಿಯ ಗಿಡದಲ್ಲಿ ಕೆಳಗಡೆ ಮಣ್ಣು ಇರ್ತದಲ್ವಾ, ಆ ಮಣ್ಣನ್ನು ಸ್ವಲ್ಪ ತೆಗೆದು ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅಂದರೆ ಗಂಧದ ರೀತಿಯಲ್ಲಿ ಹಚ್ಚಿ, ಮನೆ ಮಂದಿ ಎಲ್ಲ ಗಂಧದ ರೀತಿಯಲ್ಲಿ ಹಚ್ಚಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಣ್ಣಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಷ್ಣುವಿನ ವಾಸಸ್ಥಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ತುಳಸಿ ಗಿಡ ನೋಡಿ ಮೇಲ್ಗಡೆ ಇರ್ತದಲ್ವಾ, ಅದೇ ರೀತಿ ಮಣ್ಣಿನಲ್ಲಿ ವಿಷ್ಣು ಇರ್ತಾರೆ, ಅವರ ಆಶೀರ್ವಾದ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರು ವಿಷ್ಣುವನ್ನು ಪೂಜೆ ಮಾಡ್ತಾರೆ ಅಥವಾ ಯಾರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಯಾವತ್ತೂ ಕೇಳ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಕಷ್ಟ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಪೂಜೆ ಮಾಡುವುದಕ್ಕಿಂತ ಅವರ ಗಂಡನನ್ನು ಪೂಜೆ ಮಾಡಿದ್ರೆ ಬೇಗ ಒಲಿತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯ್ತಾ, ನಮ್ಗೆ ಎಷ್ಟೋ ಜನರಿಗೆ ಅದು ವಿಷಯನೇ ಗೊತ್ತಿಲ್ಲ. ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದ್ರೆ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಒಲಿತಾಳೆ, ನಮಗೆ ನಮ್ಮ ಮನೆಯಲ್ಲಿ ಬಂದು ಕೂತ್ಕೊಳ್ತಾಳೆ ಅಂತ. ಮಹಾಲಕ್ಷ್ಮಿ ಯಾವತ್ತೂ ಕೂಡ ಗಂಡನನ್ನು ಬಿಟ್ಟು ನಿಮ್ಮ ಮನೆಗೆ ಬಂದು ಕೂತ್ಕೊಳ್ಳೋದಿಲ್ಲ. ನಿಮಗೆ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕಾದ್ರೆ ಫಸ್ಟು ವಿಷ್ಣುವನ್ನು ಒಲಿಸ್ಕೊಳ್ಳಿ. ವಿಷ್ಣುವಿನ ನಂತರ ಉಂಟಲ್ಲ ಮಹಾಲಕ್ಷ್ಮಿ, ವಿಷ್ಣು ಇದ್ದ ಜಾಗದಲ್ಲಿ ಮಹಾಲಕ್ಷ್ಮಿ ತಾನಾಗಿಯೇ ಬರ್ತಾಳೆ. ಇದನ್ನುಂಟಲ್ಲ ಮತ್ತೆ ಪ್ರತಿ ಶುಕ್ರವಾರ ಉಂಟಲ್ಲ ಇದನ್ನು ಮಾಡಿದ್ರೆ ಉಂಟಲ್ಲ ಒಳ್ಳೆದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಮನೆಯಲ್ಲಿ ಏಳಿಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ತುಳಸಿ ದೇವಿಯೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಮನೆ ಯಾರಿಂದ ಏಳಿಗೆ ಆಗುತ್ತೆ ಅಂತ ಹೇಳ್ಕೊಂಡು ನಿಮಗೆ ತೋರಿಸಿಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ನಾನು ಹೇಳಿದೆ ಏನಂತ ಹೇಳಿದ್ರೆ, ಕೆಲವರಿಗೆ ಗಂಡನಿಂದ ಸುಖ ಇರುತ್ತೆ, ಕೆಲವರಿಗೆ ತಂದೆಯಿಂದ ಸುಖ ಇರುತ್ತೆ, ಕೆಲವರಿಗೆ ಮಕ್ಕಳಿಂದ ಸುಖ ಇರುತ್ತೆ, ಕೆಲವರಿಗೆ ನಿಮ್ಮಿಂದನೇ ಒಳ್ಳೇದಾಗುವ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಕೊಂಡು, ಅದು ಯಾರಿಂದ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ನಿಮಗೆ ತುಳಸಿ ದೇವಿನೇ ಕನಸಲ್ಲಿ ಬಂದು ಹೇಳ್ತಾರೆ. ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರಯತ್ನ ಪಡಬೇಕು. ಆಯ್ತಾ, ಕನಸಿನಲ್ಲಿ ಬಂದು ಹೇಳಿದ ಕೂಡಲೇ ನೀವು ಹಾಗೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ, ಅದಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ 10 ರೂಪಾಯಿ ಸಂಬಳ ಇದ್ರೆ ನೀವು 6 ರೂಪಾಯಿ ಮಾತ್ರ ಸಂಬಳವನ್ನು ಖರ್ಚು ಮಾಡಿ 4 ರೂಪಾಯಿ ತೆಗೆದು ಇಟ್ಕೊಳ್ಳಿ. ಅಂದರೆ 10 ರೂಪಾಯಿ ಅಂತ ಹೇಳಿದ್ರೆ 10 ರೂಪಾಯಿ ನಾನು ಹಾಗೆ ಹೇಳೋದಲ್ಲ, ಪ್ರತಿದಿನ ನಿಮಗೆ 500 ರೂಪಾಯಿ ಸಂಬಳ ಬಂದರೆ ಒಂದು ತಿಂಗಳಿಗೆ 15,000 ಆಯಿತು. 500 ರೂಪಾಯಿ ಸಂಬಳ ಪ್ರತಿದಿನ ನಿಮಗೆ ಬರ್ತಾ ಇದ್ರೆ ಉಂಟಲ್ಲ 500 ರೂಪಾಯಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಆಯ್ತಾ, 400 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಆದರೂ ತೆಗೆದಿಡಿ. ಅಂದರೆ ತಿಂಗಳಿಗೆ 3,000 ಆದರೂ ಸೇವಿಂಗ್ ಮಾಡಲಿಕ್ಕೆ ಕಲೀರಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಸಲ ನೋಡಿ ಸೇವಿಂಗ್ ಮಾಡುವ ಬುದ್ಧಿ ಬಂದರೆ, ಉಳಿತಾಯ ಮಾಡುವ ಬುದ್ಧಿ ಬಂದರೆ ಅದು ಕಂಟಿನ್ಯೂ ಆಗಿ ಹೋಗ್ತದೆ. ಆಯ್ತಾ, ನಿಮ್ಮ ಮನಸ್ಸಿನಲ್ಲಿ ದೇವರು ನೋಡಿ ನಿಮಗೆ ಕೊಟ್ಟು ಕೂಡ ಪರೀಕ್ಷೆ ಮಾಡ್ತಾರೆ. ಆವಾಗನೇ ನಾನು ಹೇಳಿದೆ 1,00,000 ರೂಪಾಯಿ ಸಂಬಳ ಇದ್ರೂ ಕೂಡ ಕೆಲವರ ಹತ್ರ ಎಂತ ಸಹ ಉಳಿಯುವುದಿಲ್ಲ ಕೈಯಲ್ಲಿ ಅಂತ. ಯಾಕಂತ ಹೇಳಿದ್ರೆ ಅವರಿಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಸಂಬಳ ತಗೊಳ್ತಾರೆ ನೋಡಿ, ಅಷ್ಟು ಖರ್ಚು ಮಾಡಲಿಕ್ಕೆ ಕೂಡ ಗೊತ್ತಿರುತ್ತೆ, ಅದನ್ನು ಕಲ್ತಿರ್ತಾರೆ. 10,000 ಸಂಬಳ ತಗೊಳ್ಳುವವರಿಗೆ ದೇವರು 50,000 ಸಂಬಳ ತಗೊಳ್ಳುವ ಪರಿಸ್ಥಿತಿ ಕೊಟ್ಟರು ಕೂಡ ಅವರು 10,000 ಸಂಬಳದಲ್ಲಿ ಅವರಿಗೆ ಜೀವನ ಮಾಡಿ ಗೊತ್ತಿರ್ತದಲ್ಲ, ಆದರೂ ಕೂಡ ಅವರು 50,000 ಸಂಬಳ ಬರುವಾಗ ಆ 50,000ವನ್ನು ಕೂಡ ಖರ್ಚು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಅವರು ಕಲ್ತಿರ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಮಹಾಲಕ್ಷ್ಮಿ ಪೂಜೆ ಕೂಡ ಮಾಡಿ, ತುಳಸಿ ಪೂಜೆ ಕೂಡ ಮಾಡಿ, ಅದ್ರ ಜೊತೆಗೆ ನೀವು ಉಳಿತಾಯ ಮಾಡೋದನ್ನು ಕೂಡ ಕಲಿಯಿರಿ. ಲಾಸ್ಟಿಗೆ ಕಷ್ಟಕ್ಕೆ ಬರುವುದು ನಮ್ಮ ಹತ್ರ ಇರುವ ಹಣ ಅಥವಾ ನಮ್ಮ ಹತ್ರ ಇರುವ ಒಡವೆ ಮಾತ್ರ. ಯಾವ ಸಂಬಂಧಿಕರು ಕೂಡ ಬರುವುದಿಲ್ಲ, ಯಾರೂ ಕೂಡ ಬರುವುದಿಲ್ಲ, ನಿಮ್ಮ ಸ್ನೇಹಿತರು ಕೂಡ ಬರುವುದಿಲ್ಲ. ಬಾಯಲ್ಲಿ ನಿಮ್ಮ ಹತ್ರ ಇರುವಾಗ ಹೇಳ್ತಾರೆ ನಾನಿದ್ದೇನೆ, ಭಯ ಬಿಡಬೇಡ, ನಾನಿರುವಾಗ ಭಯ ಯಾಕೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಕಷ್ಟದಲ್ಲಿ ಯಾರೂ ಕೂಡ ಬರುವುದಿಲ್ಲ. ನಿಮ್ಮ ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ ಮೊದಲನೇದಾಗಿ ಹೇಳೋದಂದರೆ. ಆಯಿತಾ, ಆ ಕಾರಣಕ್ಕೆ ನಾನು ಹೇಳೋದು, ನೀವು ಇವತ್ತೇ ಸ್ವಲ್ಪ ಹಣ ತೆಗೆದಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಕಷ್ಟಕ್ಕೆ ಅದು ಸಹಾಯ ಮಾಡುತ್ತೆ. ಬೇರೆಯವ್ರ ಹತ್ರ ಹೋಗಿ ಕೈ ಚಾಚುವ ಹಾಗೆ ಪರಿಸ್ಥಿತಿ ಬರುವುದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇವತ್ತಿಂದನೇ ನೀವು ಈ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿ. ಆಯಿತಾ, ಇವತ್ತು ಬೇಡ ಅಂತ ಹೇಳಿದರೆ ನೀವು ನಾಡ್ದು ಸಂಕ್ರಾಂತಿಯಿಂದ ಆದರೂ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿ, ನಿಮ್ಮ ಜೀವನ ಕೂಡ ಒಳ್ಳೆಯದಾಗುತ್ತೆ. ಆಯಿತಾ, ನಾವು ಗೃಹಿಣಿಯರಂತ ಹೇಳಿದ ಕೂಡಲೇ ನಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಡಲ್ಲ. ಸ್ವಲ್ಪ ಎಲ್ಲ ಕಡೆ ಹಣ ಉಳಿತಾಯ ಮಾಡಲಿಕ್ಕೆ ಕಲ್ತ್ರೆ ಉಂಟಲ್ಲ, ನಾವು ಕೂಡ ನಮ್ಮ ಹತ್ರ ನಮಗೆ 4 ಜನ ಉಂಟಲ್ಲ ಮರ್ಯಾದೆ ಕೊಡುವ ರೀತಿಯಲ್ಲಿ ನಾವು ಕೂಡ ಜೀವನ ಮಾಡಿ ತೋರಿಸ್ಬೋದು. ನನ್ನ ಮಾತು ಕೆಲವರಿಗೆ ಕಹಿ ಅಂತ ಎಣಿಸ್ಕೊಳ್ಬಹುದು, ಅಂದರೆ ಇವಳೆಂತ ಹೀಗೆ ಹೇಳ್ತಾಳೆ ಅಂತ. ಆದರೆ ಅದರಲ್ಲಿ ಸತ್ಯ ಇದೆ. ಆಯಿತಾ, ಬೇಕಾದರೆ ಒಂದು ಸಲ ಕಷ್ಟ ಬಂದು ನೋಡುವ. ನಿಮ್ಮ ಹತ್ರ ಶ್ರೀಮಂತಿಗೆ ಇರುವಾಗ ಎಲ್ಲರೂ ಕೂಡ ನಿಮ್ಮ ಜೊತೆಗೆ ಅಂಟುಕೊಂಡಿರ್ತಾರೆ. ಆಯಿತಾ, ನಾನಿದ್ದೇನೆ ಅಂತ ಹೇಳ್ಕೊಂಡು ಬರ್ತಾರೆ. ನಿಮಗೆ ಒಂದು ಸಲ ಕಷ್ಟ ಬರಲಿ ನೋಡುವ, ಎಲ್ಲರೂ ಕೂಡ ಬಿಟ್ಟು ಹೋಗ್ತಾರೆ, ನೀವು ಒಬ್ಬಂಟಿ ಆಗಿರ್ತೀರ.
ಆದ್ರಿಂದ ನಾನು ಹೇಳ್ತಾ ಇರೋದು, ದೇವರನ್ನು ನಂಬಿ ಮತ್ತು ನೀವು ಮಾಡುವ ಕೆಲಸವನ್ನು, ನಿಮಗೆ ಅದು ಎಷ್ಟು ಚಿಕ್ಕ ಕೆಲಸ ಆದರೂ ಕೂಡ ಪರವಾಗಿಲ್ಲ, ಆ ಕೆಲಸಕ್ಕೆ ಮರ್ಯಾದೆ ಕೊಡಿ. ಜೊತೆಗೆ ಏನಂತ ಹೇಳಿದರೆ ಸ್ವಲ್ಪ ಆದರೂ ಹಣ ಸೇವಿಂಗ್ ಮಾಡಲಿಕ್ಕೆ ಕಳೀರಿ. ಮುಂದೆ ನಿಮಗೆ ಕಷ್ಟಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೀವು ಇವಾಗ ಹಣ ಯಾವ ರೀತಿ ಉಳಿತಾಯ ಮಾಡ್ತೀರ ನೋಡಿ, ಆ ಉಳಿತಾಯದ ಹಣವೇ ನಿಮಗೆ ಮುಂದಕ್ಕೆ ಸಹಾಯ ಮಾಡೋದನ್ನು ಬಿಟ್ಟು ನಿಮ್ಮ ಸಂಬಂಧಿಕರಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬದ ದಿನ ಮತ್ತೆ ಪ್ರತಿ ಶುಕ್ರವಾರ ಏನು ಮಾಡಬೇಕು ತುಳಸಿಯ ಗಿಡದ ಕೆಳಗೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.